ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿಸುತೆ ಅವರ ಹೃದಯ ರಾಗ ಭಾಗ 4ಕ್ಕೆ ಸ್ವಾಗತ ಸುಸ್ವಾಗತ. ಕಾಫಿ ಲೋಟ ತಗೊಂಡು ಬಂದ ಪ್ರಭಾ ಮಾವನ ಮಂಕಾದ ಮುಖ ನೋಡಿ, ಮಾವ, ಈ ನಡುವೆ ನಿಮಗೇನಾಗಿದೆ? ಡಾಕ್ಟರಿಗಾದರೂ ತೋರಿಸಬಾರ್ದಾ ಅಂತ ಕೇಳುತ್ತಾಳೆ. ಅವಳು ಮಾತಿಗೆ ನಕ್ಕು ಬಿಟ್ಟರು. ಅಯ್ಯೋ ಹುಚ್ಚು ಹುಡುಗಿ, ನನಗೇನಾಗಿದೆ? ನಿನಗೆ ಗಂಡನ್ನು ಹುಡುಕೋದೇ ನನಗೆ ತಲೆನೋವಾಗಿದೆ ಎನ್ನುತ್ತಾ ಅವಳ ಕೈಯಿಂದ ಕಾಫಿ ಲೋಟ ತೆಗೆದುಕೊಂಡು ಕುಡಿಯತೊಡಗಿದರು. ಇಲ್ಲದ ಚಿಂತೆ ಹಚ್ಚಿಕೊಂಡು ಕೊರಗ್ತಾ ಇದ್ದೀರಿ. ನನಗೇನು ಈಗ ಮದುವೆ ಅವಸರ? ಪ್ರತಿಯೊಂದು ಹೆಣ್ಣು ಮಗುನೂ ಹೀಗೆ ಹೇಳುತ್ತೆ. ನಾನು ಒಂದು ಸಲ ಕೈ ಸುಟ್ಟುಕೊಂಡಿದ್ದೇನೆ, ಪುನಃ ಸುಟ್ಟುಕೊಳ್ಳೋಕೆ ನನಗೆ ಇಷ್ಟವಿಲ್ಲ. ಆ ವೇದನೆಯಿಂದಲೇ ನಾನಿನ್ನೂ ಮುಕ್ತನಾಗಿಲ್ಲ. ಅವರ ಮಾತಿನಲ್ಲಿ ವೇದನೆ ಅಡಗಿತ್ತು. ಪ್ರತಿಯೊಂದು ಸಲ ಅವರ ವೇದನೆಯಿಂದ ಮಾತಾಡಿದಾಗ ಒಗಟಿನಂತಿರುತ್ತಿತ್ತು ವಿನಃ ಅರ್ಥವಾಗುತ್ತಿರಲಿಲ್ಲ. ಅವಳಿಗೆ ತನ್ನ ತಂದೆ ತಾಯಿ ಬಂಧು ಬಳಗದವರು ವಿಷಯ ಸರಿಯಾಗಿ ಗೊತ್ತಿರಲಿಲ್ಲ. ಯಾವ ಲಕ್ಷ್ಮೀಪತಿಯವರನ್ನು ಬಿಟ್ಟರೆ ಬೇರೆ ಬಂಧುಗಳಿದ್ದ ನೆನಪೂ ಕೂಡ ಅವಳಿಗಿರಲಿಲ್ಲ. ಎಂದಾದರೂ ತಾಯಿ ತಂದೆ ಬಗ್ಗೆ ವಿಷಯ ತಿಳಿದುಕೊಳ್ಳಬೇಕೆಂದು ಲಕ್ಷ್ಮೀಪತಿಗಳನ್ನು ವಿಚಾರಿಸಿದಾಗ ಒಮ್ಮೊಮ್ಮೆ ವೇದನೆಯಿಂದ ಮುಖ ಕಿವಿಚಿದರೆ ಮತ್ತೊಮ್ಮೆ ಗಳಗಳನೇ ಹತ್ತು ಬಿಡುತ್ತಿದ್ದರು. ಆಗೆಲ್ಲ ಪ್ರಭಾ ಮೌನದಿಂದ ಎದ್ದು ಹೋಗಿಬಿಡುತ್ತಿದ್ದಳು. ಆದರೂ ಅವಳಿಗೆ ತನ್ನ ತಾಯಿ ತಂದೆಗಳ ಬಗ್ಗೆ ದುರಂತ ಅಧ್ಯಾಯವೇ ನಡೆದಿದೆ. ಅದರ ಸಲುವಾಗಿಯೇ ಮದುವೆಯಾಗದೆ ಮಮತೆಯಿಂದ ಸಲಹುತ್ತಿರಬೇಕು ಎಂದು ಊಹಿಸಿಕೊಂಡಿದ್ದಳು. ಕುಡಿದು ಇಟ್ಟ ಕಾಫಿ ಲೋಟವನ್ನು ಒಳಗೆ ಎತ್ತಿಕೊಂಡು ಹೋದ ಪ್ರಭಾ ಬಚ್ಚಲ ಮನೆಯಲ್ಲಿಟ್ಟು ಕೋಣೆಯಲ್ಲಿ ಹೋಗಿ ಕುಳಿತಳು. ದಿನಾ ಒಂದು ಸಲ ಚಂದ್ರಮೋಹನನ್ನು ಭೇಟಿಯಾಗದಿದ್ದರೆ ಅವಳ ಜೀವ ತಳಮಳಿಸಿ ಹೋಗುತ್ತಿತ್ತು. ಅವರು ಆಡುತ್ತಿದ್ದ ಒಂದೆರಡು ಮಾತುಗಳೇ ಅವರ ಜೀವನಕ್ಕೆ ಅಮೃತ ಚೇತನವಾಗಿತ್ತು. ಅವರಿಬ್ಬರ ಅನುರಾಗಭರಿತ ಹೃದಯಗಳ ತಮ್ಮದೇ ಆದ ಭಾಷೆಯಲ್ಲಿ ಸಂಭಾಷಿಸುತ್ತಿದ್ದವು. ಬಾಯಿಯ ನೆರವು ಅದಕ್ಕೆ ಅವಶ್ಯಕತೆ ಇರಲಿಲ್ಲ. ಕ್ಲಿನಿಕ್ಕಿನಿಂದ ಸ್ವಲ್ಪ ಬೇಗನೆ ಬಂದ ಚಂದ್ರಮೋಹನ್ ಬಟ್ಟೆ ಬದಲಾಯಿಸಿ ಮಹಾಭಾರತ ಓದುತ್ತಿದ್ದ ತಾಯಿಯ ಬಳಿ ಹೋಗಿ ಕುಳಿತ. ಅದೇನು ಅವರಿಗೆ ಅಪರೂಪವಾಗಿರಲಿಲ್ಲ. ತಾವು ಓದಬೇಕೆಂದುಕೊಂಡಿದ್ದನ್ನು ಮುಗಿಸಿ ಮಗನ ಕಡೆ ತಿರುಗಿದರು. ಮಗ ತಮ್ಮೊಂದಿಗೆ ಏನೋ ಹೇಳಲು ಬಯಸುತ್ತಿದ್ದಾನೆ ಎಂದು ಊಹಿಸಿಕೊಂಡರು. ಏನ್ ಚಂದ್ರು ಎಂದರು ಮಮತೆಯಿಂದ. ಅಮ್ಮ ಎಂದವನು ಮತ್ತೆ ನಿಲ್ಲಿಸಿ ತಾಯಿ ಕಡೆ ನೋಡಿದ. ಅವರ ಮುಖದಲ್ಲಿ ಮುಗುಳ್ನಗೆ ಇತ್ತು. ಅಮ್ಮ, ನಾನೊಂದು ಹುಡುಗಿನ ನೋಡಿ ಮೆಚ್ಚಿಕೊಂಡಿದ್ದೇನೆ. ಸುಭದ್ರಮ್ಮ ಕಾತುರಿಂದ ಯಾರ ಹುಡುಗಿ ಎಂದರು. ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂತೂ ಆ ಹುಡುಗಿ ಹೆಸರು ಪ್ರಭಾ ಅಂತ. ಅವಳಿಗೊಬ್ಬಳ ಸೋದರ ಮಾವ ಇದ್ದಾರೆ. ನಾನು ಇಷ್ಟು ದಿನ ನಮ್ಮ ಚಂದ್ರು ಬಹಳ ಸಭ್ಯ, ಹುಡುಗಿಯರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಅಂದ್ಕೊಂಡಿದ್ದೆ ಅಂದರು ನಗುತ್ತಾ ಸುಭದ್ರಮ್ಮ. ಅವರು ನಗುವಿನೊಂದಿಗೆ ತನ್ನ ನಗುವನ್ನು ಬೆರೆಸಿದನು ಚಂದ್ರಮೋಹನ್. ಸುಭದ್ರಮ್ಮ ಮಗನಿಂದ ವಿಷಯ ತಿಳಿದವರು ಸುಮ್ಮನೆ ಕೂಡಲಿಲ್ಲ. ತನ್ನ ಗಂಡನ ತಮ್ಮನಾದ ಕಾಶೀಪತಯ್ಯನನ್ನು ಮಂಗಳೂರಿನಿಂದ ಕರೆಸಿಕೊಂಡರು. ವಿಷಯ ತಿಳಿಸಿದರು. ಅವರು ಆಗಲೇ 4 ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸಿದ ಭೂಪರು. ತಾವೇ ನೇರವಾಗಿ ಲಕ್ಷ್ಮೀಪತಿಗಳ ಬಳಿ ಹೋಗಿ ವಿಷಯ ತಿಳಿಸಿದರು. ಮೊದಲು ವಿಷಯ ನಂಬೋದೇ ಕಷ್ಟವಾಗಿತ್ತು ಲಕ್ಷ್ಮೀಪತಿಗಳಿಗೆ. ತಮ್ಮ ಪ್ರಭಾಗೆ ವಿದ್ಯಾವಂತ, ಗುಣವಂತ, ರೂಪವಂತ ಡಾಕ್ಟರ್ ತಾನಾಗಿ ದೊರೆತಿದ್ದು ಆಶ್ಚರ್ಯವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಚಂದ್ರಮೋಹನನ ನಡತೆ ಅವರಿಗೆ ತುಂಬ ಇಷ್ಟವಾಯಿತು. ಹೆಣ್ಣು ಮಕ್ಕಳ ಮದುವೆಯಲ್ಲಿ ತಾವು ಬವಣೆ ಪಟ್ಟಿದ್ದರಿಂದ ನೆನಪಿನಲ್ಲಿಟ್ಟುಕೊಂಡಿದ್ದ ಕಾಶೀಪತಯ್ಯ ವರದಕ್ಷಿಣೆಯಾಗಿ ವರೋಪಚಾರ ಆಗಿ ಯಾವುದೇ ಸುದ್ದಿಯೇ ಎತ್ತಲಿಲ್ಲ. ಪ್ರಭಾಳ ರೂಪ, ಗುಣ, ವಿದ್ಯೆ ಮೆಚ್ಚಿಕೊಂಡಿದ್ದ ಸುಭದ್ರಮ್ಮ ಬೇರೆ ಕಡೆ ಗಮನವೇ ಕೊಡಲಿಲ್ಲ. ಅವಳ ವಿದ್ಯಾಭ್ಯಾಸ ಮುಗಿಯುವವರೆಗೂ ಮದುವೆಯನ್ನು ಮುಂದೂಡಲು ಅವರು ಇಷ್ಟಪಡಲಿಲ್ಲ. ನೋಡಿ ಪ್ರಭಾ, ಬೇಕಾದರೆ ಇಲ್ಲಿಂದಲೇ ಕಾಲೇಜಿಗೆ ಹೋಗಲಿ, ಮದುವೆಯನ್ನು ಮಾತ್ರ ಮುಂದೂಡಬೇಡಿ ಎಂದು ಸುಭದ್ರಮ್ಮ ಲಕ್ಷ್ಮೀಪತಿಗಳಿಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟರು. ಅವರಿಗೆ ಬೇರೆ ಗತ್ಯಾಂತರವೇ ಇರಲಿಲ್ಲ. ಮದುವೆಯಲ್ಲಿ ಅವಳ ಕಡೆಯವರಾಗಿ ಓಡಾಡಿದವರು ಪ್ರಭಾಳ ಗೆಳತಿಯರೇ ವಿನಃ ಬೇರೆ ಯಾರೂ ಇಲ್ಲ. ಕೆಲವು ಮಂದಿ ಲಕ್ಷ್ಮೀಪತಿಗಳ ಸಹೋದ್ಯೋಗಿಗಳ ಆಗಿದ್ದರು. ಇನ್ನು ಉಳಿದ ನೆಂಟರೆಲ್ಲ ಚಂದ್ರಮೋಹನ್ ಕಡೆಯವರೇ. ಅವನ ತಾಯಿ ಮತ್ತು ತಂದೆ ಮನೆ ಕಡೆಯ ಅಪಾರ ಬಂಧು ಬಳಗ ಇತ್ತು. ತಮ್ಮ ಮನಸ್ಸಿನ ಕಹಿಯನ್ನು ಈ ಸಂದರ್ಭದಲ್ಲಿ ತೋರಿಸಿಕೊಳ್ಳಲು ಇಷ್ಟಪಡಲಿಲ್ಲ ಸುಭದ್ರಮ್ಮ. ಅಣ್ಣನ ಹೆಂಡತಿ ಮಕ್ಕಳ ಸಮೇತ ಬಂದಿದ್ದರು. ಪ್ರಭಾಳನ್ನು ದಾರೆ ಎರೆದುಕೊಟ್ಟಿದ್ದು ಸಹ ಲಕ್ಷ್ಮೀಪತಿಗಳ ಗೆಳೆಯರಾದ ಹೆಡ್ ಮಾಸ್ಟರ್ ಸೀತಾಪತಿಗಳು. ಆಗ ಸುಭದ್ರಮ್ಮನಿಗೆ ತೀರಾ ಬೇಸರವಾಯಿತು. ಎಲ್ಲ ಹೇಗಾದರೂ ಇರಲಿ, ಹುಡುಗಿಗೆ ಯಾವ ಬಂಧುಗಳ ಬಳಗದವರೂ ಇಲ್ಲವೇ? ಕಡೆಪಕ್ಷ ಒಂದಿಬ್ಬರಾದರೂ ಅದಕ್ಕೆ ಸರಿಯಾಗಿ ತಂಗಿಯ ಬಳಿಗೆ ಬಂದ ವೆಂಕಣ್ಣನವರು. ಹುಡುಗಿಯೇನು ಅನಾಥಾಶ್ರಮದ್ದೇ, ಅದಕ್ಕೆ ಬಂಧು ಬಳಗ ಎನ್ನುವರು ಯಾರೂ ಗತಿಯಿಲ್ಲವೇ? ಅಪ್ಪ ಅಮ್ಮ ಇಲ್ಲದಿದ್ದರೆ ಹೋಗಲಿ, ಅವರ ಕಡೆಯ ನೆಂಟರಿಷ್ಟಾದರೂ ಇರಬೇಕಲ್ಲವೇ? ಯಾಕೋ ಇದೆಲ್ಲ ಬಹಳ ವಿಚಿತ್ರವಾಗಿ ಕಾಣಿಸುತ್ತಿದೆ ಎಂದು ಭಂಗಿಸಿಯೇ ಹೋದರು. ಚಂದ್ರಮೋಹನ್ಗೆ ಇದಾವ ಪರಿಯೇ ಇರಲಿಲ್ಲ. ತಾನು ಸೋತ ಹೆಣ್ಣು ತನ್ನ ಕೈ ಹಿಡಿದು ಮನದುಂಬಿದಳು, ಅಷ್ಟೇ ಸಾಕು ಅನ್ನುವುದು ಅವನ ಅಭಿಮತ. ಅತ್ತೆಯ ಮನೆಗೆ ಬಂದ ಮೇಲೆ ಪ್ರಭಾಳಿಗೆ ಹೊಸ ಉತ್ಸಾಹ ತುಂಬಿದಂತೆ ಆಯಿತು. ಸುಭದ್ರಮ್ಮನನ್ನು ಒಲಿಸಿಕೊಳ್ಳುವುದು ಅವಳಿಗೆ ಕಷ್ಟವಾಗಲಿಲ್ಲ.
ಅಮ್ಮ ಎಂದು ಬಾಯಿ ತುಂಬ ಕರೆಯುತ್ತಾ ಅವರ ಹಿಂದೆ ಮುಂದೆ ಓಡಾಡಿದಾಗ ಅವರಿಗೆ ಸೊಸೆ ಸಾಕ್ಷಾತ್ ದೇವತೆಯೇ ಆದಳು. ಚಂದ್ರಮೋಹನ್ಗೆ ಎಚ್ಚರವಾದಾಗ ಪ್ರಭಾ ಇನ್ನೂ ಮಲಗೇ ಇದ್ದಳು. ತಮ್ಮಿಬ್ಬರ ಸರಸದಲ್ಲಿ ವೇಳೆ ಕಳೆದಿದ್ದೇ ಅರಿವಾಗದೇ ಇರಲಿಲ್ಲ. ರಾತ್ರಿ 2 ಗಂಟೆಗೆ ಮಲಗಿದ್ದು ಅವನಿಗೆ ಜ್ಞಾಪಕ ಬಂತು. ಮಡದಿಯ ಹೊದಿಕೆ ಸರಿಪಾಡಿ ಮೃದುವಾಗಿ ಹಣೆಯ ಮೇಲಿನ ಮುಂಗುರುಳನ್ನು ಸರಿಸಲು ಹೋದಾಗ ಪ್ರಭಾ ಎಚ್ಚರಗೊಂಡಳು. ಓಹೋ, ನಿನಗೆ ಎಚ್ಚರವಾಗಿ ಹೋಯಿತೆ ಎಂದು ಮೆಲುವಾಗಿ ಮೇಲಕ್ಕೆ ಏಳಲು ಹೋದ ಮಡದಿಯನ್ನು ಎಳೆದು ಬಲವಂತವಾಗಿ ಮಲಗಿಸಿ, ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು ಮಲಗು ಎಂದ. ಹೊದಿಕೆಯನ್ನು ಸರಿಸಿ ಮತ್ತೆ ಮೇಲೆದ್ದ ಪ್ರಭಾ ಗಂಡನ ಎದೆಯಲ್ಲಿ ಮುಖವಿಟ್ಟಳು. ಅವಳ ಸನಿಹದಿಂದ ಸ್ಪಂದನಗೊಂಡ ಅವಳನ್ನು ಬಳಸಿ ಬಲವಾಗಿ ತನ್ನ ಎದೆಗೆ ಒತ್ತಿಕೊಂಡ. ಆ ಸಮಯದಲ್ಲಿ ಅವರಿಗೆ ವೇಳೆ ಸರಿದಿದ್ದ ಅನುಭವವೇ ಆಗಲಿಲ್ಲ. ಆದರೆ ಕರ್ತವ್ಯ ಅವನನ್ನು ಎಚ್ಚರಿಸಿತು. ಪ್ರಭಾ, ವೇಳೆ ಬಹಳವಾಯಿತು ಎಂದು ನಸುನಗುತ್ತಾ ಮಡದಿಯ ಕೆನ್ನೆಗೆ ಮುತ್ತಿಟ್ಟು ಮೇಲೆದ್ದ. ಸುಭದ್ರಮ್ಮ ಮಗನ ತುಂಬುಗೆಲ್ಲ ಕಂಡು ಸಂತೋಷಿಸಿದರು ವಿನಃ ಆಕ್ಷೇಪಿಸಲಿಲ್ಲ. ಗಂಡನನ್ನು ಕ್ಲಿನಿಕ್ಗೆ ಕಳಿಸಿಕೊಟ್ಟು ಪ್ರಭಾ ಅಡಿಗೆ ಮನೆಗೆ ಬಂದಳು. ಅಡಿಗೆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲು ಎಣ್ಣಾಳು ಇದ್ದಳು. ಪ್ರಭಾ ಸೊಸೆಯಾಗಿ ಬರುವ ಮೊದಲು ಸುಭದ್ರಮ್ಮ ಬೇಸರ ಪಡದೆ ಅಡುಗೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮಗನಿಗೆ ಬಡಿಸುತ್ತಿದ್ದಳು. ಕೆಲವೊಮ್ಮೆ ಚಂದ್ರಮೋಹನ್ ಅಡಿಗೆಯವರನ್ನು ಇಟ್ಟುಕೊಳ್ಳಲು ತಾಯಿಗೆ ಸಲಹೆ ನೀಡಿದ. ಅದಕ್ಕೆ ಸುಭದ್ರಮ್ಮ ಒಪ್ಪಲೇ ಇಲ್ಲ. ಅತ್ತೆ, ನೀವು ಸುಮ್ಮನೆ ಕೂತುಕೊಳ್ಳಿ, ಏನು ಮಾಡಬೇಕು ಅನ್ನೋದು ನನಗೆ ಹೇಳಿ, ನಾನು ಮಾಡುತ್ತೇನೆ ಎಂದು ಮನೆಯ ಮೇಲೆ ಕರೆತಂದು ಕೂರಿಸಿದಳು. ಕೊಬ್ಬರಿ ತುರಿತಿದ್ದ ಅತ್ತೆಯನ್ನು ಇದು ನಿತ್ಯದ ಪದ್ಧತಿಯಾಗಿತ್ತು. ಹುಚ್ಚುಡುಗಿ, ಮುಂದೆ ಮಾಡೋದಿದ್ದೇ ಇರ್ತೈತೆ, ಈಗ ಆರಾಮಾಗಿರು ಎಂದರೆ ಕೇಳೋದೇ ಇಲ್ಲ. ನಾನು ಇಷ್ಟು ದಿನ ಅಡಿಗೆ ಮಾಡಿ ಹಾಕುತ್ತಿರಲಿಲ್ವಾ ಎಂದು ಮೃದುವಾಗಿ ಆಕ್ಷೇಪಿಸುತ್ತಾ ಚಟುವಟಿಕೆಯಾಗಿ ಕೆಲಸ ಮಾಡುತ್ತಿದ್ದ ಸೊಸೆಯನ್ನು ಮೆಚ್ಚುಗೆಯಿಂದ ನೋಡಿದರು. ಪ್ರಭಾ ಅತ್ತೆಯ ಬಳಿ ಮಾತನಾಡುತ್ತಲೇ ಕೆಲಸ ಮುಗಿಸಿದಳು. ಅವಳು ಮಾವನ ಬಗ್ಗೆ, ತಾನು ಓದಿದ ಶಾಲೆಯ ಬಗ್ಗೆ, ಕಾಲೇಜಿನ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದಳು. ಅಂಥ ಸಂದರ್ಭಗಳಲ್ಲಿ ಸುಭದ್ರಮ್ಮನಿಗೆ ಆಶ್ಚರ್ಯವಾಗುತ್ತಿತ್ತು. ಅವಳಿಗೂ ಸಹ ಯಾವ ನೆಂಟರಿಷ್ಟರು ತಾಯಿ ತಂದೆಯ ಬಗ್ಗೆ ಏನೂ ಗೊತ್ತಿಲ್ಲವಲ್ಲ, ಯಾಕೋ ಇದು ವಿಚಿತ್ರವೆನಿಸುತ್ತಿದೆ ಎಂದು ಬೇಸರಿದ್ದೂ ಉಂಟು. ಪ್ರಭಾಳ ವಾತ್ಸಲ್ಯವನ್ನು ಕಂಡು ಮರೆತಿದ್ದೂ ಉಂಟು. ಬೆಳಗ್ಗೆ 8 ಚಂದ್ರಮೋಹನ್ ಮನೆ ಬಿಟ್ಟು ಹೊರಟನೆಂದರೆ ಮನೆ ಸೇರುತ್ತಿದ್ದಿದ್ದೇ 1 ಗಂಟೆಗೆ. ಕೆಲವೊಮ್ಮೆ ಪೇಷಂಟ್ಗಳು ಜಾಸ್ತಿ ಇದ್ದರೆ 2 ಗಂಟೆ ಆದರೂ ಆದೀತು. ಕೆಲವೊಮ್ಮೆ ಇನ್ನೂ ಲೇಟಾಗಿ ಬರುತ್ತಿದ್ದುದು ಉಂಟು. ಊಟ ಮುಗಿಸಿ ಸ್ವಲ್ಪ ವಿಶ್ರಾಂತಿ ತಗೊಂಡು 4 ಗಂಟೆಗೆ ಸರಿಯಾಗಿ ಹೊರಟು ಬಿಡುತ್ತಿದ್ದನು. ಕೆಲವು ಮನೆಯ ಪೇಷಂಟ್ಗಳಿಗೆ ನೋಡಿಕೊಂಡು ಕ್ಲಿನಿಕ್ಗೆ ಸೇರುವ ಹೊತ್ತಿಗೆ 5:15 ಆಗ್ತಿತ್ತು. ಪೇಷಂಟ್ಗಳಿಂದ ಬಿಡುಗಡೆ ಹೊಂದಿ ಮನೆ ಸೇರುವ ವೇಳೆಗೆ 10 ಗಂಟೆ ಸಮೀಪಿಸುತ್ತಿತ್ತು. ಒಂದೊಂದು ದಿನ ಪ್ರಭಾಳಿಗೆ ತಲೆಚಿಟ್ಟು ಹಿಡಿದು ಹೋಗುವಷ್ಟು ಬೇಸರವಾಗುತ್ತಿತ್ತು. ಅದನ್ನು ತೋರ್ಪಡಿಸಿಕೊಳ್ಳದೆ ಅತ್ತೆಯ ಎದುರಿಗೆ ನಗುತ್ತಾ ಇರಲು ಪ್ರಯತ್ನಿಸುತ್ತಿದ್ದಳು. ಅವಳಿಗೆ ಗೆಳತಿಯ ಮನೆಗೆ ಹೋಗಲು ಇಷ್ಟ. ಆದರೆ ಹಾಗೆ ಸಂಜೆ ಮಾವನ ಮನೆಗಾದರೂ ಹೋಗಿ ಬರುವ ಆಸೆ. ಅದನ್ನು ಬಾಯ್ಬಿಟ್ಟು ಹೇಳಲಾರಳು. ಸುಭದ್ರಮ್ಮನವರೂ ಸಹ ಮಾವನ ಮನೆಗೆ ಹೋಗಿ ಬಾರೆಂದು ಹೇಳುತ್ತಿರಲಿಲ್ಲ. ಸಂಜೆ ನೆಪಕ್ಕೆ ಪೇಪರ್ ಹಿಡಿದಿದ್ದರೂ ಪ್ರಭಾವ ಮನಸ್ಸೆಲ್ಲ ಗಂಡನ ಬಗ್ಗೆ ಯೋಚಿಸುತ್ತಿತ್ತು. ಚಂದ್ರಮೋಹನನ ಪ್ರೀತಿ ಸನಿಹೆ ಅವಳನ್ನು ಸ್ವರ್ಗಸುಖಕ್ಕೆ ಒಯ್ಯುತ್ತಿತ್ತು. ಏನು ಪರಧ್ಯಾನವನ್ನಮ್ಮ ನಮ್ಮ ಹುಡುಗಿಗೆ ಎನ್ನುತ್ತಲೇ ಲಕ್ಷ್ಮೀಪತಿಗಳು ಕುರ್ಚಿಯ ಮೇಲೆ ಕುಳಿತಾಗ ಪ್ರಭಾ ನಕ್ಕು ಬಿಟ್ಟಳು. ಅವರು ತಂದಿದ್ದ 2 ಕ್ಯಾರಿಯರನ್ನು ನೋಡಿ ಅವರು ಬಂದಾಗಲೆಲ್ಲ ಬರೀ ಕೈಯಲ್ಲೇ ಬರುತ್ತಿರಲಿಲ್ಲ. ಮೈಸೂರು ಪಾಕಿಂದ ಹಿಡಿದು ಗೊಜ್ಜು ಕುದಿಸಿದ ಹುಳಿಯನ್ನವರೆಗೂ ಮಾಡಿಕೊಂಡು ಬರುತ್ತಿದ್ದರು. ಪ್ರಭಾಳ ಇಷ್ಟವಾದ ತಿಂಡಿಗಳನ್ನು ಮಾಡಿ ತರುವುದರಲ್ಲಿ ಅವರಿಗೇನೋ ಬಹಳ ಉತ್ಸಾಹ. ಮಾವ, ಇದೇನು 2 ಕ್ಯಾರಿಯರ್ ತಂದಿದ್ದೀರಾ? ಬರೀ ನನ್ನ ಹೊಟ್ಟೆ ಬಾಕಿ ಎಂದುಕೊಂಡಿದ್ದೀರಾ ಎನ್ನುತ್ತಾ ಕ್ಯಾರಿಯರ್ಗಳನ್ನು ಒಯ್ದು ಅಡಿಗೆ ಮನೆಯೊಳಗೆ ಇಟ್ಟು ಕಾಫಿ ಮಾಡಿಕೊಂಡು ಬಂದಳು. ನಿಮ್ಮತ್ತೆ ಮನೆಯಲ್ಲಿದ್ದ ಹಾಗೆ ಕಾಣೋಲ್ಲ, ಎಲ್ಲಿಗೆ ಹೋಗಿದ್ದಾರೆ ಎಂದು ಸಹಜವಾಗಿಯೇ ಕೇಳಿದರು ಲಕ್ಷ್ಮೀಪತಿಗಳು. ಅವರ ನನ್ನ ಮಗಳು ಶಾರದಳು ಇದೇ ಊರಿಗೆ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ನೀನು ಅವರ ಜೊತೆ ಹೋಗಿ ಬರಬಹುದಿತ್ತಲ್ಲ. ಇಲ್ಲಿ ಸಂಜೆ ಹೊತ್ತು ಮನೆಗೆ ಬಂದರೆ ಒಂದು ಗಳಿಗೆ ನನ್ನ ಬೇಸರ ಕಳೆದು ಹಾಗೆ ಆಗುತ್ತೆ. ಈ ಮನೆಗೆ ಬಂದ ಮೇಲೆ ಒಂದೇ ಊರಿನಲ್ಲಿದ್ದರೂ ಆ ಮನೆಯನ್ನು ಮರೆತು ಬಿಟ್ಟಿದ್ದೀಯಾ ಎಂದರು ಲಕ್ಷ್ಮೀಪತಿಗಳು. ಮಾವ, ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಅಷ್ಟೇ. ನನಗೂ ಬರಬೇಕಂತ ತುಂಬ ಆಸೆ. ಏನು ಮಾಡಲಿ, ಅವರು ಸಂಜೆ ಹೊತ್ತು ಮನೆಯಲ್ಲಿರೋಲ್ಲ. ನಾನೊಬ್ಬಳೇ ಹೊರಟರೆ ಅತ್ತೆ ಏನಂದುಕೊಳ್ಳುತ್ತಾರೋ ಏನಂದುಕೊಳ್ಳೋಕೆ ಸುಮ್ಮನೆ ಮನೆಯಲ್ಲಿ ಕೂತು ಬೇಸರ ಪಡೋ ಬದಲು ಶೂ ಶಬ್ದ ಕೇಳಿ ಬಾಗಿಲ ಕಡೆ ನೋಡಿದರು. ಚಂದ್ರಮೋಹನ್ ಒಳಕ್ಕೆ ಬರುತ್ತಿದ್ದವನು ವಿನಯದಿಂದ ಕೈಮುಗಿತು. ಇವತ್ತೇನು ತಂದಿದ್ದೀರಿ ಪ್ರಭಾಗೆ ತಿಂಡಿ ಎಂದ ನಗುತ್ತಾ. ಲಕ್ಷ್ಮೀಪತಿಗಳು ನಕ್ಕು ಬಿಟ್ಟರು.
ಅವರ ನಗುವಿನೊಂದಿಗೆ ಇವರಿಬ್ಬರೂ ನಗು ಸೇರಿತು. ಪ್ರಭಾ, ಬೇಗ ರೆಡಿಯಾಗಿ ಹೋಗು, ಹೊರಗೆ ಹೋಗಿ ಬರೋಣ. ಅವನ ಮಾತಿನಲ್ಲಿದ್ದ ಉತ್ಸಾಹ ಗಮನಿಸಿ ಅಲ್ಲಿ ಕುಳಿತ ಅವರ ಮಧುರ ಕ್ಷಣಗಳು ಹಾಳು ಮಾಡಲು ಇಷ್ಟಪಡದೆ ಲಕ್ಷ್ಮೀಪತಿಗಳು, ಭಾನುವಾರ ಬೆಳಗ್ಗೆನೇ ನೀವೆಲ್ಲ ಅಲ್ಲಿಗೆ ಬಂದು ಬಿಡಿ ಎಂದರು. ಅದು ಯಾಕೆ ಎದ್ದು ಬಿಟ್ಟಿರಿ? ಕೂತ್ಕೊಳ್ಳಿ, ಭಾನುವಾರ ಏನು ವಿಶೇಷ ಎಂದು ಕೂಡುತ್ತಾ ಚಂದ್ರಮೋಹನ್, ಏನಿಲ್ಲ, ಒಪ್ಪತ್ತು ನಿಮ್ಮನ್ನು ಕರೆದುಕೊಂಡು ಹೋಗಬೇಕು ಅನ್ನಿಸುತ್ತೆ ಅಷ್ಟೇ. ಅಮ್ಮನವರ ಜೊತೆಯಲ್ಲಿ ಕಳೆದುಕೊಂಡು ಬನ್ನಿ ಎಂದು ಲಕ್ಷ್ಮೀಪತಿಗಳು ಖಂಡಿತ ಬಂದೇ ಬರಬೇಕು ಎಂದು ಒತ್ತಾಯಿಸಿ ಸುಭದ್ರಮ್ಮನವರನ್ನು ಕರೆತರುವುದು ಮರೆಯಬಾರದು ಎಂದು ಹೇಳಿ ಹೋದರು. ಕೈಕಾಲು ಮುಖ ತೊಳೆದು ಬಂದ ಚಂದ್ರಮೋಹನ್ ತಾನು ಮಡದಿಯ ಉಡಬೇಕಾದ ಸೀರೆ ಕುಪ್ಪಸವನ್ನು ಆರಿಸಿಕೊಟ್ಟು ಅವರ ಕೆಂಪೇರುವಂತೆ ಮಾಡಿದ. ಅವಳ ಪ್ರತಿಯೊಂದು ಅಲಂಕಾರದಲ್ಲೂ ಶ್ರದ್ಧೆ ವಹಿಸಿ ಸಹಕರಿಸಿದ. ಅದರಲ್ಲಿ ವೇಳೆ ವ್ಯಯವಾದದ್ದು ಇಬ್ಬರಿಗೂ ಪರಿಜ್ಞಾನವೇ ಇರಲಿಲ್ಲ. ಪ್ರಭಾ, ಒಂದು ನಿಮಿಷ ಕಣ್ಣು ಮುಚ್ಚಿಕೋ ಎಂದು ಮಡದಿಯ ಬಳಿ ನಿಂತು ಹ್ಞೂ ಎನ್ನುತ್ತಾ ತಲೆಯಾಡಿಸಿದಳು. ಮುಚ್ಚಿಕೊಳ್ಳುತ್ತೀಯೋ ಇಲ್ವೋ? ನಾನು ಮುಚ್ಚಿಸಲಾ? ನಿನಗೊಂದು ಬಹುಮಾನ ಕೊಡ್ತೀನಿ ಎಂದು ಮಕ್ಕಳಿಗೆ ಆಸೆ ತೋರಿಸುವಂತೆ ಪ್ರಭಾ ಕ್ಷಣಕಾಲ ಕಣ್ಣು ಮುಚ್ಚಿಕೊಂಡಳು. ಅವನು ತಂದಿದ್ದ ಕೆಂಪಿನ ನೆಕ್ಲೆಸ್ ಪ್ರಭಾಳ ಕೊಳೆಗೆ ಅಲಂಕರಿಸಿತು. ಪ್ರಭಾಳ ಕೈಗಳು ಚಂದ್ರಮೋಹನ್ನ ಕುತ್ತಿಗೆ ಅಲಂಕರಿಸಿತು. ಮಡದಿಯ ಕಣ್ಣಿನ ಇಂಗಿತ ಅವನಿಗೆ ಅರಿವಾಗಿರಬೇಕು. ಅವನ ತುಟಿಗಳು ಅದರಾಮೃತ ಹೀರಲು ಮುಂದಾದವು. ಕರಗಂಟೆ ಇಬ್ಬರನ್ನು ಎಚ್ಚರಿಸಿತು. ಪ್ರಭಾ ದಡದಡನೆ ಹೋಗಿ ಬಾಗಿಲು ತೆರೆದಳು. ಅತ್ತೆ ಸುಭದ್ರಮ್ಮನ ಜೊತೆ ಹೆಸರು